ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಆರಂಭ ಆಗಿದೆ. ಜಗತ್ತಿನ ನಾನಾ ಮೂಲೆಯಿಂದ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಜನಸಾಗರವೇ ಬರ್ತಾ ಇದೆ. ಇದರ ನಡುವೆ ಬಹಳ ವಿಶೇಷವಾಗಿ ಅಮೆರಿಕದ ಬಿಲಿಯನರ್ಗಳ ಪೈಕಿಯಲ್ಲಿ ಒಬ್ಬರಾಗಿರುವಂತಹ ಆಪಲ್ ಸಂಸ್ಥೆಯ ಸಹ ಸಂಸ್ಥಾಪಕ ದಿವಂಗತ ಸ್ಟೀವ್ ಜಾಬ್ ಅವರ ಪತ್ನಿ ಲಾರೆನ್ ಪಾವೆಲ್ ಕೂಡ ಭಾಗಿಯಾಗಿದ್ದಾರೆ. ಇನ್ನು ಲಾರೆನ್ ಪಾವೆಲ್ ಅವರು ದೇವಸ್ಥಾನಕ್ಕೆ ಹೋಗಿದ್ರು. ಆದರೆ ಶಿವಲಿಂಗವನ್ನ ಮುಟ್ಟಿ ಅವರಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಅದರ ಬೆನ್ನಲ್ಲೇ ನೋಡಿ ಸಾಕಷ್ಟು ಕುತೂಹಲಕಾರಿ ಸಂಗತಿಗಳು ನಡೆದು ಬಿಟ್ಟಿವೆ. ಲಾರೆನ್ ಪಾವೆಲ್ ಅವರು ತಮ್ಮ ಮಾಡರ್ನ್ ಬಟ್ಟೆಗಳನ್ನ ಬಿಟ್ಟು ಭಾರತೀಯ ಸಂಸ್ಕೃತಿಯ ಬಟ್ಟೆಗಳನ್ನ ಧರಿಸಿದ್ದಾರೆ. ಅಯ್ಯೋ, ಅದರಲ್ಲಿ ಏನಿದೆ ಅಂತ ಕೇಳ್ತೀರಾ? ಆದರೆ ಅದರ ಜೊತೆಯಲ್ಲಿ ತಮ್ಮ ಹೆಸರನ್ನೇ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾರೆ. ತಮ್ಮ ಲಾರೆನ್ ಪಾವೆಲ್ ಎನ್ನುವಂತ ಹೆಸರನ್ನ ಬದಲಾಯಿಸ್ಬಿಟ್ಟು ಭಾರತದ ಹೆಸರನ್ನ ಇಟ್ಟುಕೊಂಡಿದ್ದಾರೆ. ಇದರ ಜೊತೆಯಲ್ಲಿ ರುದ್ರಾಕ್ಷಿಯನ್ನ ಧರಿಸಿ ವ್ರತವನ್ನ ಕೈಗೊಂಡು ಅನೇಕ ಸಾಧು ಸಂತರನ್ನ ಭೇಟಿ ಮಾಡ್ತಿದ್ದಾರೆ. ಈ ಮೂಲಕವಾಗಿ ಈಗ ಪ್ರಶ್ನೆ ಹುಟ್ಕೊಂಡಿರೋದು, ಇವರು ಹಿಂದೂ ಸಂಸ್ಕೃತಿಗೆ, ಅದರಲ್ಲೂ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿಬಿಟ್ರಾ ಅಂತ. ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾ ಕುಂಭಮೇಳ ಆರಂಭ ಆಗಿದೆ. ದೇಶ ವಿದೇಶಗಳಿಂದ ಲಕ್ಷಾಂತರ ಭಕ್ತರು ಮಹಾ ಕುಂಭಮೇಳದಲ್ಲಿ ಭಾಗವಹಿಸುವುದಕ್ಕೆ ಬಂದಿಳಿದಿದ್ದಾರೆ. ಅಮೆರಿಕದ ಖ್ಯಾತ ಬಿಲಿಯನರ್ಗಳ ಪೈಕಿ ಒಬ್ಬರಾಗಿರುವ ಲಾರೆನ್ ಪಾವೆಲ್ ಈ ಮಧ್ಯೆ ಸಾಕಷ್ಟು ಚರ್ಚೆಗೆ ಕಾರಣ ಆಗಿಬಿಟ್ಟಿದ್ದಾರೆ. ಸದ್ಯ ವ್ರತವನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಭಾರತದ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರೆ. ಆದರೆ ಅವರು ಭಾಗಿಯಾಗಿರುವಂತಹ ಹೊತ್ತಿನಲ್ಲಿ ಸಾಕಷ್ಟು ಅಚ್ಚರಿ, ಇನ್ನು ಕುತೂಹಲವನ್ನ ಎಬ್ಬಿಸುವ ಪ್ರಕರಣಗಳು ನಡೆದಿದೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಸಾಧುಗಳು, ಸಂತರು, ನಾಗ ಬಾಬಾಗಳು, ಅಗೋರಿಗಳು, ಇಡೀ ಭಕ್ತ ಸಾಗರವೇ ಸೇರುವ ಹಿಂದೂ ಧಾರ್ಮಿಕ ಕಾರ್ಯಕ್ರಮಕ್ಕೆ ಈಗ ಅಂತಾರಾಷ್ಟ್ರೀಯ ಸ್ಟಾರ್ ಟಚ್ ಕೂಡ ದೊರಕಿದೆ. ಆಪಲ್ ಸಹ ಸಂಸ್ಥಾಪಕ ಸ್ಟೀವ್ ಜಾಬ್ ಅವರ ಪತ್ನಿ ಲಾರೆನ್ ಪಾವೆಲ್ ಕುಂಭಮೇಳದಲ್ಲಿ ಕಲ್ಪವಾಸ ವ್ರತವನ್ನ ಆಚರಿಸುತ್ತಿದ್ದಾರೆ. ಆದ್ರೆ ಬಹಳ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂದ್ರೆ, ಈ ಮೇಳದಲ್ಲಿ ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡಿ, ತಾತ್ಕಾಲಿಕ ಡೇರೆಗಳಲ್ಲಿ ವಾಸ ಮಾಡಿ, ಜಪ ಧ್ಯಾನಗಳಲ್ಲಿ ನಿರತರಾಗ್ತಿದ್ದಾರೆ ಸ್ಟೀವ್ ಜಾಬ್ ಅವರ ಪತ್ನಿ ಲಾರೆನ್ ಪಾವೆಲ್. ಪುರಾತನ ಹಿಂದೂ ಗ್ರಂಥಗಳ ಪ್ರಕಾರ ಮಹಾಭಾರತ ಮತ್ತು ರಾಮಚರಿತ ಮಾನಸಗಳಲ್ಲಿ ಉಲ್ಲೇಖಿಸಿರುವಂತಹ ಈ ಕಲ್ಪವಾಸ ವ್ರತವನ್ನ ಕೈಗೊಂಡಿದ್ದಾರೆ ಲಾರೆಲ್ ಅವರು. ಇದು ಸ್ವಯಂ ಶುದ್ಧೀಕರಣಕ್ಕಾಗಿ ಮತ್ತು ಆಳವಾದ ಆಧ್ಯಾತ್ಮಿಕ ಅಭ್ಯಾಸಕ್ಕಾಗಿ ಮಾಡುವ ಪವಿತ್ರ ಸಂಪ್ರದಾಯ ಆಗಿದೆ. ಆದರೆ ಸ್ಟೀವ್ ಜಾಬ್ ಅವರ ಪತ್ನಿಗೆ ಕಾಶಿಯಲ್ಲಿ ಶಿವಲಿಂಗವನ್ನ ಸ್ಪರ್ಶಿಸಿ ಅಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಈ ಮೂಲಕವಾಗಿ ಹಲವು ಪ್ರಶ್ನೆಗಳು ಉದ್ಭವವಾಗಿತ್ತು. ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ. ಈ ಬಗ್ಗೆ ಸ್ವತಃ ಮಹರ್ಷಿ ವ್ಯಾಸಾನಂದ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಾಶಿ ವಿಶ್ವೇಶ್ವರನಾಥ ಸನ್ನಿಧಿಯಲ್ಲಿ ಸಂಸ್ಕೃತಿ ಸಂಪ್ರದಾಯ ಇದೆ. ಹಿಂದೂಗಳನ್ನ ಹೊರತಾಗಿ ಬೇರೆ ಯಾರೂ ಕೂಡ ಶಿವಲಿಂಗವನ್ನ ಸ್ಪರ್ಶಿಸಿ ಪೂಜೆ ಮಾಡುವ ಅವಕಾಶವಿಲ್ಲ. ಹೀಗಾಗಿ ಇದೇ ಕಾರಣಕ್ಕೋಸ್ಕರ ಲಾರೆನ್ ಪಾವೆಲ್ ಅವರಿಗೆ ಪೂಜೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಅದರಲ್ಲೂ ಶಿವನನ್ನ ಸ್ಪರ್ಶಿಸಿ ಪೂಜೆ ಮಾಡೋದಕ್ಕೆ. ಅದನ್ನ ಹೊರತಾಗಿ ಬೇರೆ ಎಲ್ಲ ಪೂಜೆ ಕಾರ್ಯದಲ್ಲಿ ಭಾಗಿಯಾಗಬಹುದು ಅನ್ನೋದಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ಗುರು ನಿರಂಜನಿ ಪೀಠಾಧೀಶ್ವರ ಮಹಂತ್ ಕೈಲಾಶಾನಂದ ಗಿರಿ ಅವರ ಆಶ್ರಮ ತಲುಪಿರುವ ಲಾರೆನ್ ಕೇಸರಿ ಬಣ್ಣದ ಬಟ್ಟೆಗಳನ್ನ ಧರಿಸಿ ಕಲ್ಪವ್ಯಾಸ ವ್ರತವನ್ನ ಕೈಗೊಂಡಿದ್ದಾರೆ. ಅಲ್ಲದೆ ಮಹಂತ್ ಕೈಲಾಶಾನಂದ ಗಿರಿ ಅವರು ಲಾರೆನ್ ಅವರಿಗೆ ಕಮಲ ಅಂತ ನಾಮಕರಣ ಕೂಡ ಮಾಡಿದ್ದಾರೆ. ಆಶ್ರಮಕ್ಕೆ ಆಗಮಿಸುವುದಕ್ಕೂ ಮುನ್ನ ಪಾಶ್ಚಾತ್ಯ ಉಡುಪುಗಳ ಬದಲಾಗಿ ಸನ್ಯಾಸಿಯ ನಿಲುಂಗಿಯನ್ನ ತೊಟ್ಟಿದ್ದಾರೆ. ಭಾರತದ ಸನಾತನ ಧರ್ಮದಲ್ಲಿ ಆಸಕ್ತಿಯನ್ನ ಹೊಂದಿರುವ ಲಾರೆನ್ ಪಾವೆಲ್ ಅವರು ಹಿಂದೂ ಧರ್ಮದ ಆಚರಣೆಗಳನ್ನ ಅರ್ಥೈಸಿಕೊಳ್ಳಲು ಬಯಸಿದ್ದಾರೆ. ಅದೇ ಕಾರಣಕ್ಕಾಗಿ ಸುಮಾರು 40 ಜನರ ತಂಡದೊಂದಿಗೆ ಪ್ರಯಾಗ್ರಾಜ್ಗೆ ಆಗಮಿಸಿ ವ್ರತವನ್ನ ಕೈಗೊಂಡಿದ್ದಾರೆ. ಆದರೆ ಅವರು ಯಾವುದೇ ರೀತಿಯಾಗಿ ಹಿಂದೂ ಧರ್ಮಕ್ಕೆ ಮತಾಂತರ ಆಗಿಲ್ಲ. ಕೇವಲ ವ್ರತದ ಸಲುವಾಗಿ ಕಮಲ ಅನ್ನೋದಾಗಿ ನಾಮಕರಣವನ್ನ ಮಾಡಿಸಿಕೊಂಡು ಅವರ ಪಾಶ್ಚಾತ್ಯ ಉಡುಪುಗಳನ್ನ ತ್ಯಜಿಸಿ ಭಾರತದ ಸಂಸ್ಕೃತಿಯ ಬಟ್ಟೆಯನ್ನ ತೊಡಿಸಿ ಸಂಪೂರ್ಣವಾಗಿ ವ್ರತದಲ್ಲಿ ಮುಳುಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಲಾರೆನ್ ಪಾವೆಲ್ ಅವರು ಹಿಂದೂ ಧರ್ಮಕ್ಕೆ ಮತಾಂತರ ಆಗಿಲ್ಲ. ಕೇವಲ ವ್ರತಕ್ಕಾಗಿ ಭಾರತಕ್ಕೆ ಆಗಮಿಸಿದ್ದಾರೆ. ಕುಂಭಮೇಳದಲ್ಲಿ ಭಾಗಿಯಾಗಿ ಪವಿತ್ರ ಗಂಗಾ ಸ್ನಾನವನ್ನ ಮಾಡಿ ವ್ರತ ಮುಗಿಸಿದ ಮೇಲೆ ವಾಪಸ್ ಅಮೆರಿಕಕ್ಕೆ ತೆರಳುತ್ತಾರೆ.
ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.